ಅವರಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಸಂಧ್ಯಾ ಅವರ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ. ನಡೀರಿ, ಈಗ ಹೋಗಿ ಅಮ್ಮ, ಮಗ ಮತ್ತು ಅವ್ರ PAನ ವಿಚಾರಣೆ ಮಾಡೋಣಂತೆ. ಸರ್, ಯಾವುದೇ ಪ್ರಾಪರ್ ಎವಿಡೆನ್ಸ್ ಇಲ್ಲದೆ, ವಿಟ್ನೆಸ್ ಇಲ್ಲದೆ ವಿಚಾರಣೆ ಅಂತ ಅವ್ರನ್ನ ಟಚ್ ಮಾಡಿದ್ರೆ ಜನ ದಂಗೆ ಹೇಳ್ತಾರೆ ಸರ್. ಮಾದೇಗೌಡ್ರ ಮೇಲೆ ಜನರಿಗಿರೋ ಪ್ರೀತಿ ಭಕ್ತಿ ಅಂಥದ್ದು ಸರ್. ಪ್ರಾಪರ್ ಎವಿಡೆನ್ಸ್ ಇಲ್ಲದೆ, ವಿಟ್ನೆಸ್ ಇಲ್ಲದೆ ನಾವು ಅವ್ರನ್ನ ಟಚ್ ಮಾಡೋದು ಡೇಂಜರ್ ಸರ್. ಡೇಂಜರ್ ಐತಿ, ಶಾಕ್ ಹೊಡ್ಯಾಕತೈತಿ ಅಂತ ಗೊತ್ತಾದ್ರೆ ಮೊದಲ ಕಂಬಿ ಒಳಗೆ ಪಾಸ್ ಆಗ್ತಿರೋ ಕರೆಂಟನ್ನು ಕಟ್ ಮಾಡ್ರಿ, ಕಂಬಿನ ಡಮ್ಮಿ ಮಾಡ್ರಿ, ಆಮೇಲೆ ಎಲ್ಲ ಬರೋಬ್ಬರಿ ಆಕೈತೆ. ಈಗ ಅದಕ್ಕೇನು ಮಾಡಬೇಕು ಸರ್? ಒಂದು ಕೆಲಸ ಮಾಡ್ರಿ, ಮೊದಲು ಆ PA ಹೆಂಡತಿ ಹೆಸರಿನಾಗ ಇನ್ನೂ ಎಷ್ಟು ಬೇನಾಮಿ ಸಿಮ್ಗಳದಾವ ಅಂಥೇಳಿ ತಿಳ್ಕೊರಿ. ಅದನ್ನು ಯಾರ್ಯಾರು ಯೂಸ್ ಮಾಡಕತ್ತಾರ ಅನ್ನೋದನ್ನು ತಿಳ್ಕೊರಿ. ಆಮೇಲೆ ಆ PA, ಆ ಅಖಿಲಾಂಡೇಶ್ವರಿ ಅವ್ರ ಮಗ ಎಲ್ಲದಾರ ಅನ್ನೋದನ್ನು ತಿಳ್ಕೊಂಬರ್ರಿ. ಸರ್, ಇಲ್ಲೇನೋ ಭಾರಿ ಗೋಲ್ಮಾಲ ನಡೆದೈತಿ. ಆದ್ರೆ ತಹಸೀಲ್ದಾರ್ ಆಗಿದ್ದ ಸಂಧ್ಯಾ ಅವ್ರನ್ನ ಕೊಲೆ ಮಾಡ್ಯಾರ ಅಂತಂದ್ರೆ ಏನು ನಡೆದಿರ್ತೈತಿ? ತಹಸೀಲ್ದಾರ್ಗೂ ಇವ್ರಿಗೂ ಏನು ದ್ವೇಷ? ಬಿಡಂಗಿಲ್ಲ, ಪತ್ತೆ ಹಚ್ತೀನಿ. ನನ್ನ ಸಂಧ್ಯಾ ಅವ್ರ ಸಾವಿಗೆ ಕಾರಣ ಆದವ್ರನ್ನ ನಾನಂತೂ ಬಿಡಂಗಿಲ್ಲ. ಅಣ್ಣ, ಅವಳೇ ಅಣ್ಣ, ಶತ್ರು ಶಿವಣ್ಣನ ತಂಗಿ ಪಂಚಾಯತಿ ಅಧ್ಯಕ್ಷೆ ತುಳಸಿ. ತಹಶೀಲ್ದಾರ್ ಕೈಯಲ್ಲಿ ನಮ್ಮ ಫೈಲ್ನ ಓಪನ್ ಮಾಡಿಸಿದ್ಯೂಳೆ. ಹಾಗಾದ್ರೆ ಅವಳ ಆಯಸ್ಸಿನ ಫೈಲು ಕ್ಲೋಸ್ ಆಗಬೇಕು ಅಷ್ಟೇ. ಕಣ್ಣೆದ್ರಿಗೆ ಪ್ರೀತಿಸೋ ಹುಡುಗಿ ದೈವಿಕವಾಗಿ ಕಾಣ್ತಾ ಇದ್ರೆ ಮೊದಲನೇ ಸಲ ಮನ್ಸು ಕೆಡ್ತಾ ಇದೆ. ಆದ್ರೆ ಇವಳ ಮುಖ ನೋಡಿದ್ರೆ ತಲೆ ಕೆಡ್ತಾ ಇದೆ. ಅದೇ ಅವಳ ಕತೆನ ನೀವು ಮುಗಿಸಿ ನನ್ನ ಪ್ರೀತಿ ಕತೆನ ನಾನು ಮುಂದುವರಿಸ್ತೀನಿ. ಆಯ್ತಣ್ಣ. ನೋಡಮ್ಮ ತುಳಸಿ, ಈ ಅಖಂಡ ದೀಪವನ್ನ ಕೈಯಲ್ಲಿ ಹಿಡ್ಕೊಂಡು ಮೊದಲಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಅದಾದ ನಂತರ ಊರ್ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು. ಸರಿ ಅರ್ಚಕ್ರೆ. ನೋಡಮ್ಮ ತುಳಸಿ, ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರ್ದು. ನೋಡಿದ್ರೆ ವ್ರತ ಕೆಡುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಲ್ಲ. ನೋಡಮ್ಮ, ನೀನ್ ಹಿಂದೆ ತಿರುಗಿ ನೋಡಿಲ್ಲ ಅಂದ್ರೂ ಈ ದುಷ್ಟಶಕ್ತಿಗಳು ನಿನ್ನ ಹಿಂತಿರುಗಿ ನೋಡೋ ಹಾಗೆ ಮಾಡುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಹಿಂದೆ ತಿರುಗಿ ನೋಡಬಾರ್ದು.
ಆಯ್ತು ಅರ್ಚಕ್ರೆ. ನೋಡಮ್ಮ, ಇನ್ನೊಂದು ಮುಖ್ಯವಾದ ವಿಚಾರ. ಈ ಅಖಂಡ ಜ್ಯೋತಿ ಕೈ ಸುಡ್ತಾ ಇದೆ ಅಂತಾನೋ ಅಥವಾ ನಿನಗೆ ಸುಸ್ತಾಗ್ತಾ ಇದೆ ಅಂತಾನೋ ಈ ದೀಪನ ಕೆಳಗಡೆ ಯಾವುದೇ ಕಾರಣಕ್ಕೂ ಇಡಬಾರ್ದು. ನೋಡಮ್ಮ, ನೀನಿದನ್ನ ಕೆಳಗಿಟ್ಟೆ ಅಂದ್ರೆ ಅದು ದೋಷವಾಗುತ್ತೆ. ಯಾವುದೇ ಕಾರಣಕ್ಕೂ ನೀನಿದನ್ನ ಕೆಳಗಿಡಬಾರ್ದು. ಸರಿ ಅರ್ಚಕ್ರೆ, ಯಾವುದೇ ಕಾರಣಕ್ಕೂ ದೀಪಗಳನ್ನ ನಾನು ಕೆಳಗಿಡಲ್ಲ. ನೋಡಮ್ಮ, ಹಾಗೆ ಯಾವುದೇ ಕಾರಣಕ್ಕೂ ಅಖಂಡ ದೀಪ ಆರಬಾರ್ದು. ನೋಡಮ್ಮ, ಪ್ರದಕ್ಷಿಣೆ ಮಾಡೋವಾಗ ಆ ತಾಯಿನ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಜಪ ಮಾಡಿಕೊಂಡು ಮುಂದುವರಿಬೇಕು. ಈ ಅಖಂಡ ದೀಪನ ಊರ್ ಸುತ್ತ ಪ್ರದಕ್ಷಿಣೆ ಹಾಕೋ ಮುಂದೆ ನೀನೇ ನಿನ್ನ ಕೈಯಾರೆ ಆ ತಾಯಿಗೆ ಆರತಿ ಬೆಳಗಬೇಕು. ಅದಾದ್ಮೇಲೆ ಈ ಅಖಂಡ ದೀಪ ಆರೋದ್ರೂ ನಿನಗೆ ಯಾವುದೇ ಚಿಂತೆ ಇಲ್ಲ. ಸರಿ. ತುಳಸಿ, ಆತಂಕ ಪಡಬೇಡಮ್ಮ, ಏನೂ ಆಗಲ್ಲ. ಆ ದೇವ್ರನ್ನ ನೆನೆಸ್ಕೊಂಡು ಪ್ರದಕ್ಷಿಣೆ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಸರಿ ಅತ್ತೆ. ಸರಿ, ಹಾಗಿದ್ರೆ ನಾನೀಗ ಅಖಂಡ ದೀಪದಲ್ಲಿ ಅಗ್ನಿನ ಆವಾಹನೆ ಮಾಡ್ತೀನಿ. ಅಯ್ಯೋ, ಏನು ಸರ್ ನಿಮ್ಮ ಗೋಳು? ಎಲ್ಲಿ ಹೋದರೂ ಬಂದುಬಿಡ್ತೀರಲ್ಲ. ಹಾಂ ಸರ್, ಅದು ಹೆಂಗೆ ಸರ್? ನಾನಿರೋ ಜಾಗನ ಕರೆಕ್ಟಾಗಿ ಪತ್ತೆ ಹಚ್ಚಿದ್ದೀರಾ? ಪತ್ತೆ ಹಚ್ತೀರಾ ಬಿಡಿ, ಯಾಕಂದರೆ ಪೊಲೀಸ್ನವ್ರಲ್ವಾ. ಸರ್, ನಿಮಗೆ ಏನೇ ಕೆಲಸ ಆಗಬೇಕಂದ್ರೂ ಹೇಳಿ, ಮೇಡಮ್ ಅವರು ಬೆಳಿಗ್ಗೆ ಸಿಗ್ತಾರೆ. ನನ್ನ ಕೈ ಬಿಸಿ ಮಾಡಿಬಿಟ್ರೆ ಆಯಿತು. ಬಾಯ್ ಸರ್. ಬಾಯ್ ಸರ್. ಸರ್, ನಾನು ಹೋಗಬೇಕು, ಜಾಗ ಬಿಡಿ ಸರ್.